ಫೈನಾನ್ಸ್ನವರ ಕಿರುಕುಳಕ್ಕೆ ಬಿತ್ತು ಕೊನೆಗೂ ಬ್ರೇಕ್. RBIನಿಂದ ಬರ್ತಾ ಇದೆ ಹೊಸ ರೂಲ್ಸ್ನಲ್ಲಿ ಏನಿದೆ ಗೊತ್ತಾ? ಪಬ್ಲಿಕ್ ಫಸ್ಟ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಜೇಂದ್ರ. ಬ್ಯಾಂಕ್ಗಳಿಂದ ಫೈನಾನ್ಸ್ಗಳಿಂದ ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ಕಿರುಕುಳವನ್ನ ಕೊಡುವಂಥದ್ದು, ಸಾಲ ವಸೂಲಾತಿಗಾರರನ್ನ ಮನೆ ಬಳಿ ಬಿಟ್ಟು ಮನಸ್ಸೋ ಇಚ್ಛೆ ನಿಮ್ಮನ್ನ ಮಾತನಾಡಿಸೋದಾಗಿರ್ಲಿ, ನಿಮಗೆ ಕಿರುಕುಳ ಕೊಡೋದಾಗಿರ್ಲಿ, ಯಾವುದನ್ನು ಕೂಡ ಇನ್ನು ಮುಂದೆ ಮಾಡುವಂತಿಲ್ಲ. ಕಡ್ಡಾಯವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಈ ನಿಯಮವನ್ನ ತರೋದಕ್ಕೆ ಹೊರಟಿರುವಂಥದ್ದು. ಜೂನ್ ನಂತರ ಈ ಒಂದು ನಿಯಮವನ್ನ ತರಬೇಕು ಅನ್ನುವಂತ ವಿಚಾರವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಒಂದು ದೊಡ್ಡ ಹೆಜ್ಜೆಯನ್ನ ಇಟ್ಟಿರುವಂಥದ್ದು. ಈಗಾಗಲೇ ಕರಡು ಮಾರ್ಗಸೂಚಿಯಲ್ಲಿ ಏನೆಲ್ಲ ಒಂದು ಅಂಶಗಳನ್ನ ಇಟ್ಟಿದೆ, ಇವತ್ತು ಈ ಒಂದು ಎಪಿಸೋಡ್ ನಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ. ಪ್ರತಿಯೊಬ್ಬರಿಗೂ ಬೇಕಾಗಿರುವಂತ ವಿಚಾರ ಏನು, ಸಾಲ ವಸೂಲತಿಗಾರರನ್ನ ಬಿಟ್ಟು ನಿಮಗೆ ಏನೆಲ್ಲ ಹವ್ಯಾಚ ಶಬ್ದಗಳಿಂದ ನಿಲ್ಲಿಸಿ ಅವಮಾನಿಸಿ ನಿಮ್ಮ ಊರುಗಳಲ್ಲಿ ನಿಮ್ಮ ಮನೆಗಳಲ್ಲಿ ಎಲ್ಲಾ ಒಂದು ರೀತಿಯಾಗಿ ನಿಮಗೆ ಕಿರುಕುಳವನ್ನ ಕೊಡ್ತಾ ಇದ್ದಂತ ಸಾಲ ವಸೂಲತಿಗಾರರು ಏನ್ ಏಜೆಂಟ್ಗಳಿದ್ರು ಅವರೆಲ್ರಿಗೂ ಕೂಡ ತಕ್ಕ ಪಾಠವನ್ನ ಕಲಿಸೋದಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ದೊಡ್ಡ ಹೆಜ್ಜೆಯನ್ನ ಇಟ್ಟಿರುವಂತದ್ದು. ಏನೆಲ್ಲ ಇದೆ ಈ ಒಂದು ನಿಯಮಗಳಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಸಾಲ ವಸೂಲತಿಗಾರರು ಏನು ಗ್ರಾಹಕರುಗಳ ಜೊತೆ ಮಾತನಾಡುವಂತ ಏನ್ ಏಜೆಂಟ್ಗಳಿರ್ತಾರೆ, ಅದು ಬ್ಯಾಂಕ್ನವರಾಗಿರ್ಬೋದು, ಫೈನಾನ್ಸ್ ಅಲ್ಲಿ ಆಗಿರ್ಬೋದು, ಯಾವುದೇ ಭಾರತೀಯ ರಿಸರ್ವ್ ಬ್ಯಾಂಕ್ ಕೆಳಗಡೆ ಬರುವಂತ ಯಾವುದೇ ಒಂದು ಸಂಸ್ಥೆಗಳಲ್ಲಾಗಿರ್ಬೋದು, ಅವರನ್ನು ನೀವು ಕೆಲ್ಸಕ್ಕೆ ತೆಗೆದುಕೊಳ್ಬೇಕು ಅಂದ್ರೆ ಮೊದಲು ಅವರಿಗೆ ಕಡ್ಡಾಯ ತರಬೇತಿ ಇರಬೇಕು. ಕಡ್ಡಾಯ ತರಬೇತಿಯ ಒಂದು ಸರ್ಟಿಫಿಕೇಟ್ ಇರಬೇಕು. ಏನೆಲ್ಲ ಇರುತ್ತೆ ಆ ಕಡ್ಡಾಯ ತರಬೇತಿಯಲ್ಲಿ? ಮೊದಲಿಗೆ ಗ್ರಾಹಕರೊಟ್ಟಿಗೆ ಯಾವ ರೀತಿಯಾಗಿ ಮಾತನಾಡಬೇಕು, ಎಷ್ಟು ಸೌಜನ್ಯವಾಗಿ ಮಾತನಾಡಬೇಕು, ಅವ್ರ ಬಳಿ ಯಾವ ರೀತಿಯಾಗಿ ನಾವು ಒಂದು ಹೊಂದಾಣಿಕೆಯನ್ನ ತೆಗೆದುಕೊಂಡು ಹೋಗ್ಬೇಕು, ಇದು ಮೊದಲಿಗೆ ಕಡ್ಡಾಯ ತರಬೇತಿಯನ್ನ ಕೊಡಬೇಕು ಅನ್ನುವಂಥದ್ದು ಮೊದಲನೇ ನಿಯಮ. ಎರಡನೇ ನಿಯಮ ಏನಪ್ಪಾ ಅಂದ್ರೆ ಏನು ಸಮಯದ ಮಿತಿ, ಏನು ಮನಸ್ಸಿಗೆ ಬಂದಂತೆ ಫೋನ್ ಮೇಲ್ ಫೋನ್ಗಳನ್ನ ಮಾಡಿಕೊಂಡು ರಾತ್ರೋರಾತ್ರಿ ಫೋನ್ಗಳನ್ನ ಮಾಡಿಕೊಂಡು ನಿದ್ದೆ ಇಲ್ದಾಗೆ ಗ್ರಾಹಕರಿಗೆ ಏನು ಟಾರ್ಚರ್ ಕೊಡ್ತಾ ಇದ್ರೋ ಅದು ಯಾವುದೇ ಕಾರಣಕ್ಕೂ ಕೂಡ ಸಾಲ ವಸೂಲತಿಗಾರರು ಯಾವುದೇ ಕಾರಣಕ್ಕೂ ಫೋನ್ಗಳನ್ನ ಮಾಡುವಂತಿಲ್ಲ. ಏನು ಸಮಯ ಬೆಳಿಗ್ಗೆ 8ರಿಂದ ಸಂಜೆ 7ರವರೆಗೆ ಈ ಒಂದು ಸಮಯವನ್ನ ಕೊಟ್ಟಿರುವಂತದ್ದು, ಈ ಸಮಯದಲ್ಲೇ ಕಾಲ್ ಮಾಡಬೇಕು. ಪದೇ ಪದೇ ಕೂಡ ಕರೆಗಳನ್ನ ಮಾಡುವಂತಿಲ್ಲ. ಕರೆಗಳನ್ನ ಮಾಡಬೇಕಾದ್ರೆ ಸೌಜನ್ಯಯುತವಾಗಿ ನಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಏಕವಚನದಲ್ಲಿ ಮಾತನಾಡಿಸೋದಾಗಿರ್ಬೋದು, ಅವಮಾನಿಸೋ ರೀತಿ ಆಗಿರ್ಬೋದು, ಇದು ಯಾವುದೂ ಕೂಡ ಮಾಡುವಂತಿಲ್ಲ. ಕಠಿಣ ಕಾನೂನನ್ನ ಎದುರಿಸ್ಬೇಕಾಗುತ್ತೆ ಯಾರಾದ್ರೂ ಆ ರೀತಿಯಾಗಿ ಮಾತನಾಡಿದ್ರೆ. ಸೌಜನ್ಯವಾಗಿ ನಡ್ಕೊಳ್ಬೇಕು. ಮತ್ತೆ ಅವ್ರ ಮನೆಯಲ್ಲಿ ಮದುವೆಗಳಿದ್ದಂತ ಸಮಾರಂಭ, ಸಾವು ನೋವುಗಳಾದಂತ ಸಂದರ್ಭ, ಅನಾರೋಗ್ಯಕ್ಕೆ ತುತ್ತಾಗಿ ಅವ್ರೇನಾದ್ರು ಆಸ್ಪತ್ರೆ ಸೇರಿದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕರೆಗಳನ್ನ ಮಾಡುವಂತೆ ಇಲ್ಲ. ಅದು ದೊಡ್ಡ ನಿಯಮವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ತೆಗೆದುಕೊಂಡು ಬಂದೋದಕ್ಕೆ ಮುಂದಾಗಿರುವಂತದ್ದು. ಅಸಭ್ಯವಾಗಿ ಮಾತನಾಡುವಂಥದ್ದು, ಮನೆಗೆ ಬರುವಂಥದ್ದು, ಎಲ್ಲರ ಮುಂದೆ ಅವಮಾನಿಸುವಂಥದ್ದು, ದೌರ್ಜನ್ಯ ಮಾಡುವಂಥದ್ದು, ಇದ್ಯಾವುದೂ ಮಾಡ್ತಾ ಇಲ್ಲ. ನಾವು ಗಮನಿಸ್ತಾ ಇರ್ಬೋದು, ಫೈನಾನ್ಸ್ಗಳದ್ದು ಇದು ಇತಿಮೀರೋಗಿತ್ತು. ಏನೆಲ್ಲ ಹೋಗೋದು, ಅವ್ರ ಮನೆ ಬಾಗ್ಲಿಗೆ ಹೋಗೋದು, ಅವಮಾನಿಸೋದು, ಕೆಟ್ಟ ಭಾಷೆಯಲ್ಲಿ ಬೈಯೋದು, ಫೋನ್ ಮಾಡಿ ಟಾರ್ಚರ್ ಮೇಲೆ ಟಾರ್ಚರ್ ಕೊಡ್ತಾ ಇರುವಂಥದ್ದು ಈಗಲೂ ಸಹಿತವಾಗಿ ನಾವು ನೋಡ್ತಾ ಇದೀವಿ. ಅದು ಯಾವುದನ್ನು ಕೂಡ ಮಾಡುವಂತಿಲ್ಲ. ಮಾಡಿದ್ರೆ ಕಠಿಣ ಕಾನೂನು ಕ್ರಮವನ್ನ ಅವ್ರ ಮೇಲೆ ಜರುಗಿಸ್ತಾರೆ. ಇನ್ಯಾವುದಕ್ಕೂ ಕೂಡ ಮುಖಾಮುಲ ನೋಡಲ್ಲ ಅನ್ನುವಂತ ಒಂದು ನಿಯಮಗಳನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ತೆಗೆದುಕೊಂಡು ಬಂದಿರುವಂತದ್ದು ಬಹಳ ದೊಡ್ಡ ಒಂದು ಯಶಸ್ವಿ ಹೆಜ್ಜೆ ಅಂತಾನೆ ಹೇಳ್ಬೋದು. ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.